ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಡಿಟರ್ಮಿನೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೆಕೆಂಡ್ ಪಿ ಯು ಸಿಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯೆಸ್ಟ್ ಚಾಪ್ಟರ್ ನಮಗೆ ಇದು ಡಿಟರ್ಮಿನೆಂಟ್ಸ್ ಅನ್ನೋದು. ಓಕೆ, ಇದರಲ್ಲಿ ನಾವು 2x2 ಮ್ಯಾಟ್ರಿಕ್ಸ್ ಆ್ಯಂಡ್ 3x3 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಫಸ್ಟು 2x2 ಮ್ಯಾಟ್ರಿಕ್ಸ್ ನೋಡೋಣ, ಜನರಲ್ ಆಗಿ ನೋಡೋಣ. ಓಕೆ, ಸಪೋಸ್ ಒಂದು ಮ್ಯಾಟ್ರಿಕ್ಸ್ ಏನೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ನಮಗೆ. ಓಕೆ, ಎ ಬಿ ಸಿ ಡಿ. ಓಕೆ, ಇದು ನಮಗೆ ಎಲಿಮೆಂಟ್ಸ್, ಆ ಮ್ಯಾಟ್ರಿಕ್ಸಲ್ಲಿ ಎಲಿಮೆಂಟ್ಸು. ಓಕೆ, ಯಾವತ್ತೂ ಒಂದು ನೆನಪಿಟ್ಕೊಳ್ಳಿ, ಡಿಟರ್ಮಿನೆಂಟ್ ಅನ್ನೋದು ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮಾತ್ರ ನಾವು ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಓಕೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು? ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸ್ ಅನ್ನೋದು ಸೇಮ್ ಇರಬೇಕು. ಓಕೆ, ಈಕ್ವಲ್ ಇರಬೇಕು. ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸ್. ನೋಡಿ, ಇದು ನಮಗೆ 2x2 ಮ್ಯಾಟ್ರಿಕ್ಸ್ ಅಂದರೆ ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸ್ ಅನ್ನೋದು ಈಕ್ವಲ್ ಇದೆ. ಓಕೆ, ಅದರಿಂದ ಇಂಥ ಮ್ಯಾಟ್ರಿಕ್ಸ್ ಮಾತ್ರ ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತೀವಿ. ಅಂದರೆ ಡಿಟರ್ಮಿನೆಂಟ್ ಅನ್ನೋದು ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮಾತ್ರ ನಾವು ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಇದು ನೆನಪಿಟ್ಕೊಳ್ಳಿ. ಇದ್ರಿಗೆ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಡಿಟರ್ಮಿನೆಂಟ್ನ ಹೀಗೆ ಡಿನೋಟ್ ಮಾಡ್ತೀವಿ, ಇಲ್ಲಾಂದರೆ ಡೆಟ್ ಆಫ್ ಎ ಅಂತಲೂ ಬರೀತೀವಿ. ಓಕೆ, ಇದು ನೊಟೇಷನ್ನು ಡಿಟರ್ಮಿನೆಂಟ್ನ ಬರೆಯೋದ್ರಿಗೆ. ಓಕೆ, ಹೀಗೆ 2 ಲೈನ್ಸ್ ಎ ಬಿ ಸಿ, ಈ ಕಡೆ ಒಂದು ಲೈನ್ ಈ ಕಡೆ ಒಂದು ಲೈನು ಬರೀತೀವಿ. ಓಕೆ, ಇದು ನಮಗೆ ಏನು ಹೇಳುತ್ತೆ ಅಂದರೆ ಇದು ಡಿಟರ್ಮಿನೆಂಟ್ ರಿಪ್ರೆಸೆಂಟೇಷನ್ ನಮಗೆ. ಇವಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇದನ್ನು ಈ ಎಲಿಮೆಂಟ್ ಎರಡನ್ನೂ ಮಲ್ಟಿಪ್ಲೈ ಮಾಡಿ, ಎ ಇಂಟು ಡಿ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಎ ಡಿ ಬರುತ್ತೆ, ಮೈನಸ್ ತೊಗೊಬೇಕು. ಓಕೆ, ನೆಕ್ಸ್ಟು ಇವೆರಡು ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಿ ಬಿ ಸಿ. ಓಕೆ, ಏನು ಬರುತ್ತೆ? ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದರೆ ನಮಗೆ ಬಿ ಇಂಟು ಸಿ. ಇದು ನಮಗೆ ಡಿಟರ್ಮಿನೆಂಟ್ ಆಫ್ ಎ ಆಗುತ್ತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನೋಡಿ, ಏನೊಂದು ಮ್ಯಾಟ್ರಿಕ್ಸು 2 5 0 3 ಹೀಗಿದೆ ಅಂದ್ಕೊಳ್ಳಿ. ಓಕೆ, ಇದ್ರ ಡಿಟರ್ಮಿನೆಂಟ್ ಏನಾಗುತ್ತೆ? ಡೆಟ್ ಆಫ್ ಎ ಇಸ್ ಈಕ್ವಲ್ ಟು 2 5 0 3 ಅಂತ ಬರೀತೀವಿ. ಓಕೆ, ಇವಾಗ ಇದನ್ನ ಏನು ಬರೀತೀವಿ? ಇದನ್ನು ನೋಡಿ, ಇವೆರಡು ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಇವೆರಡು ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಿ 2 ಇಂಟು 3 ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಮೈನಸ್, ಮತ್ತು ಇಲ್ಲಿರೋ ಎಲಿಮೆಂಟ್ ಎರಡನ್ನೂ ಮಲ್ಟಿಪ್ಲೈ ಮಾಡಿ 0 ಇಂಟು 5 ಏನಾಗುತ್ತೆ? 2 ಇಂಟು 3 2 3 is 6 ಮೈನಸ್ 0 ಇಂಟು 5 ಏನಾಗುತ್ತೆ? 0. ನಮ್ಗೆ ಆನ್ಸರ್ ಏನು ಬರುತ್ತೆ? 6. ಇದು ಗೊತ್ತಾಯ್ತಲ್ಲ? ಓಕೆ, ಹೀಗೆ ನೀವು 2x2 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಅನ್ನೋದು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈ ಒಂದು ಮ್ಯಾಟ್ರಿಕ್ಸ್ ಕೊಡ್ತೀನಿ, ಡೆಟ್ ಆಫ್ ಎ ಇಸ್ ಈಕ್ವಲ್ ಟು 5 6 ಮೈನಸ್ 2 1. ಓಕೆ, ಇದ್ರಿಗೆ ಏನು ಆನ್ಸರ್ ಬರುತ್ತೋ ಫೈಂಡ್ ಔಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಓಕೆ, ಇವಾಗ 3x3 ಮ್ಯಾಟ್ರಿಕ್ಸ್ ಬಗ್ಗೆ ನೋಡೋಣ. ಓಕೆ, 3x3 ಮ್ಯಾಟ್ರಿಕ್ಸಸ್. ಓಕೆ, ಜನರಲ್ ಆಗಿ ನಾನು 3x3 ಮ್ಯಾಟ್ರಿಕ್ಸ್ ತೊಗೊತೀನಿ. ಸಪೋಸ್ 3x3 ಮ್ಯಾಟ್ರಿಕ್ಸ್ ಅನ್ನೋದು ಈ ಫಾರ್ಮೇಟಲ್ಲಿರುತ್ತೆ. 3x3 ಮ್ಯಾಟ್ರಿಕ್ಸ್ ಹೀಗಿದೆ ಅಂದ್ಕೊಳ್ಳಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ, ಇದೆಲ್ಲ ಎಲಿಮೆಂಟ್ಸ್. ಓಕೆ, ಇಲ್ಲಿ ನಾನು A1 ಇಲ್ಲಾದರೆ ನಾನು A1 A2 A3 B1 B2 C1 C2 ನೀವು ಬೇಕಾದರೆ ಈಗೂ ತೊಗೊಬೋದು ಎಲಿಮೆಂಟು. ಓಕೆ, ಇಲ್ಲಾಂದರೆ ಜನರಲಾಗಿ ನಾನು ಈಗ ತೊಗೊತಾ ಇದ್ದೀನಿ. ಓಕೆ, ಇವಾಗ ಇದ್ರಿಗೆ ಡಿಟರ್ಮಿನೆಂಟ್ ಏನಾಗುತ್ತೆ ಅಂದರೆ ಡೆಟ್ ಆಫ್ ಎ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ. ಓಕೆ, ಇದನ್ನು ಕೇರ್ಫುಲ್ಲಾಗಿ ನೋಡಿ, ಇದನ್ನು ಹೆಂಗೆ ಡಿಟರ್ಮಿನೆಂಟ್ ಹೆಂಗೆ ಫೈಂಡ್ ಔಟ್ ಮಾಡ್ತೀನಿ ಅಂತ. ಓಕೆ, ಇವಾಗ ಫಸ್ಟ್ ಏನು ಮಾಡಬೇಕಂದ್ರೆ ಫಸ್ಟ್ ಎಲಿಮೆಂಟ್, ಇವಾಗ ನಾವು ಅಲಾಂಗ್ ರೋ 1, ಇದು ರೋ 1. ಓಕೆ, ಆರ್ಜೆಂಟಲ್ ಆಗಿ ಫಸ್ಟ್ ಇರುತ್ತಲ್ಲ ಅದು ರೋ 1 ಆಗುತ್ತೆ. ನೀವು ರೋ 1 ತೊಗೊತಾ ಇದ್ದರೆ ಇದು ಫಸ್ಟ್ ಎಲಿಮೆಂಟ್, ಅರ್ಥ ಆಯ್ತಾ? ಇದು ಸೆಕೆಂಡ್ ಎಲಿಮೆಂಟು, ಇದು ಥರ್ಡ್ ಎಲಿಮೆಂಟು. ಇದು ತುಂಬ ಕೇರ್ಫುಲ್ ಆಗಿರಿ. ಸಪೋಸ್ ನೀವು ಕಾಲಮ್ ವೈಸ್ ತೊಗೊತಾ ಇದ್ದರೆ ಇದು ಫಸ್ಟ್ ಎಲಿಮೆಂಟು, ಇದು ಸೆಕೆಂಡು, ಇದು ಥರ್ಡ್ ಆಗುತ್ತೆ. ಓಕೆ, ಇವಾಗ ನಾನು ರೋ ಆಗಿ ತೊಗೊತಾ ಇದ್ದೀನಿ, ಅದರಿಂದ ಇದು ಫಸ್ಟ್ ಎಲಿಮೆಂಟ್ ಇದು, ಅದನ್ನು ಬರ್ಕೊಳ್ಳಿ. ಓಕೆ, ಇವಾಗ ನೆಕ್ಸ್ಟು ಡೆಟ್ ಬರ್ಕೊಳ್ಳಿ. ಡೆಟ್ ಬರ್ಕೊಂಡು ಇದನ್ನು ಕ್ಯಾನ್ಸಲ್ ನೋಡಿ,
ಫಸ್ಟ್ ಎಲಿಮೆಂಟ್ ಎಲ್ಲ ತೊಗೊಂಡಿದ್ದು ಅದನ್ನು ಕ್ರಾಸ್ ಮಾಡಿ. ಓಕೆ, ಅರ್ಥ ಆಯ್ತಲ್ಲ. ಹೀಗೆ ಕ್ರಾಸ್ ಮಾಡ್ಕೊಳ್ಳಿ. ಆವಾಗ ರಿಮೈನಿಂಗ್ ಎಲಿಮೆಂಟ್ಸ್ ಏನಿರುತ್ತೋ ಅದನ್ನು ಈ ಡೆಟ್ಟಲ್ಲಿ ಬರ್ಕೊಳ್ಳಿ. EFHI ಅರ್ಥ ಆಯ್ತಲ್ಲ. ಮೈನಸ್ ಬರ್ಕೊಳ್ಳಿ. ಓಕೆ, ಆಲ್ಟರ್ನೇಟ್ ಸೈನ್ಸ್ ಇರುತ್ತೆ. ಪ್ಲಸ್ಸು, ಇಲ್ಲಿ ಪ್ಲಸ್ ಇರುತ್ತೆ, ನೆಕ್ಸ್ಟ್ ಮೈನಸ್ಸು, ನೆಕ್ಸ್ಟ್ ಪ್ಲಸ್ಸು, ಹಿಂಗೆ ಆಲ್ಟರ್ನೇಟ್ ಸೈನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ಇವಾಗ ಸೆಕೆಂಡ್ ಎಲಿಮೆಂಟ್, ಇದು ಸೆಕೆಂಡ್ ಎಲಿಮೆಂಟ್ ಆಗುತ್ತೆ. ಓಕೆ, ಬಿ ಬರ್ಕೊತೀವಿ. ಬಿ ನೆಕ್ಸ್ಟ್ ಡೆಟ್ ಬರ್ಕೊಬೇಕು. ಡೆಟ್ ಬರ್ಕೊಳುವಾಗ ಈ ಎಲಿಮೆಂಟ್ ಎಲ್ಲಿರುತ್ತೋ ಅಲ್ಲಿ ಅದನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈಗ ಕ್ಯಾನ್ಸಲ್ ಮಾಡಿದ್ರೆ ರಿಮೈನಿಂಗ್ ಎಲಿಮೆಂಟ್ಸ್ ಏನಿರುತ್ತೆ, ಇದು ರಿಮೈನಿಂಗ್ ಎಲಿಮೆಂಟ್ಸ್, ಇದನ್ನು ಬರ್ಕೊಳ್ಳಿ. DFGI. ಓಕೆ, ನೆಕ್ಸ್ಟ್ ಪ್ಲಸ್ ಸೈನ್. ಓಕೆ, ನೆಕ್ಸ್ಟ್ ಥರ್ಡ್ ಎಲಿಮೆಂಟ್, ಇದು ನಮಗೆ ಥರ್ಡ್ ಎಲಿಮೆಂಟ್ ಆಗುತ್ತೆ. ಅವಾಗ ಅದನ್ನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಈ ಲೈನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅವಾಗ ಏನು ಬರುತ್ತೆ ನಮಗೆ, ಸಿ ಇಲ್ಲಿ ಬರ್ಕೊತೀರಾ. ಸಿ, ಇದು ಡೆಟ್ ಬರ್ಕೊಳ್ಳಿ. ರಿಮೈನಿಂಗ್ ಎಲಿಮೆಂಟ್ಸ್ ಏನಿರುತ್ತೆ, DEGH. ಓಕೆ, ನೆಕ್ಸ್ಟ್ ಇದು ಎ ಅನ್ನೋದು ಹಂಗೆ ಇರುತ್ತೆ. ಇದು 2/2 ಡಿಟರ್ಮಿನೆಂಟ್. 2/2 ಡಿಟರ್ಮಿನೆಂಟ್ ಹೆಂಗೆ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಲ್ಲ ಬಿಫೋರು. ಸೇಮ್ 2/2 ಡಿಟರ್ಮಿನೆಂಟ್ ಇದು ಫೈಂಡ್ ಔಟ್ ಮಾಡಿ. E ಇಂಟು I ಮೈನಸ್ F ಇಂಟು H. ಓಕೆ, ಮೈನಸ್ B ಇಂಟು D ಇಂಟು I ಮೈನಸ್ F ಇಂಟು G ಪ್ಲಸ್ C ಇಂಟು D ಇಂಟು H ಮೈನಸ್ E ಇಂಟು G. ಇದು ನಮಗೆ 3/3 ಡಿಟರ್ಮಿನೆಂಟ್. ಓಕೆ, ಇವಾಗ ಒಂದು ಎಕ್ಸಾಂಪಲ್ ನೋಡೋಣ, ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ. ಡೆಟ್ ಆಫ್ A ಇಸ್ ಈಕ್ವಲ್ ಟು 15032 ಮೈನಸ್ 1. ಓಕೆ, 0 5 ಬೇರೆ ಎಲಿಮೆಂಟ್ ತಗೋಣ, 1 3. ಓಕೆ, ಇದು ನಮಗೆ 3/3 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಇದು. ಓಕೆ, ಇವಾಗ ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, 1 ನೋಡಿ. ಇವಾಗ ಈ ಎಲಿಮೆಂಟ್ ತೊಗೊತಾ ಇದ್ದೀನಿ, ಅದರಿಂದ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಓಕೆ, ಏನು ಬರುತ್ತೆ 1. ಇವಾಗ ನಾನು ಡೈರೆಕ್ಟಾಗೆ ಬರೀತೀನಿ ನೋಡಿ, ಇದು ಡಿಟರ್ಮಿನೆಂಟ್ ಆಗುತ್ತೆ. ಇದ್ರ ಡಿಟರ್ಮಿನೆಂಟ್ ಏನಾಗುತ್ತೆ, 3 2s 6. ಓಕೆ, ಮೈನಸ್ 1 ಇಂಟು ಮೈನಸ್ 1 ಏನಾಗುತ್ತೆ, ಮೈನಸ್ 1 ಏನಾಗುತ್ತೆ, ಮೈನಸ್ ಇದು ಪ್ಲಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಇದು ಬರ್ಕೊತೀವಿ. ಓಕೆ, ನೆಕ್ಸ್ಟ್ ಇದಿರುತ್ತೆ, ಈ ಎಲಿಮೆಂಟ್ ಇರೋದು 5 ಬರ್ಕೊಳ್ಳಿ. ಮೈನಸ್ ಬರುತ್ತೆ, ಆಲ್ಟರ್ನೇಟ್ ಸೈನು 5. ಇವಾಗ ರಿಮೈನಿಂಗ್ ಎಲಿಮೆಂಟ್ಸ್ ಏನು 3, ಇಲ್ಲಿ 3 ಮೈನಸ್ 1 1. ಇದು ಡಿಟರ್ಮಿನೆಂಟ್. 3 ಇಂಟು 3 3 3s ಏನಾಗುತ್ತೆ 9. ಓಕೆ, ಮೈನಸ್ ನೆಕ್ಸ್ಟ್ ಮೈನಸ್ 1 ಇಂಟು 0 0. ಓಕೆ, ಪ್ಲಸ್ ನೆಕ್ಸ್ಟ್ 0. ಓಕೆ, 0. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಈ ಎಲಿಮೆಂಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದ್ರಿಗೆ ಬರುತ್ತೆ 0. ಇವಾಗ ಇದ್ರಿಗೆ ಡಿಟರ್ಮಿನೆಂಟ್ 3 ಇಂಟು 1 3. ಓಕೆ, ಮೈನಸ್ 0 ಇಂಟು 2 0. ಸಿಂಪ್ಲಿಫೈ ಮಾಡಿದರೆ 6 ಪ್ಲಸ್ 1 7. 7 ಇಂಟು 1 7 ಬರುತ್ತೆ. ಓಕೆ, ಮೈನಸ್ 5 9 ಮೈನಸ್ 0 9 5 ಇಂಟು 9. ಓಕೆ, ಪ್ಲಸ್ 0 3 ಮೈನಸ್ 0 3. ಇದನ್ನು ಸಿಂಪ್ಲಿಫೈ ಮಾಡಿದರೆ 7 ಮೈನಸ್ 9 5s ಏನಾಗುತ್ತೆ 45. ಓಕೆ, ಪ್ಲಸ್ 0 ಇಂಟು 3 ಏನಾಗುತ್ತೆ ನಮಗೆ 0 ಆಗುತ್ತೆ. ಓಕೆ, ಫೈನಲ್ ಆಗಿ ನಮಗೆ 7 ಮೈನಸ್ 45 ಪ್ಲಸ್ 0 ಇದು ನಮಗೆ 7 ಮೈನಸ್ 45 ಹೋಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ನಮಗೆ
7 ಮೈನಸ್ 45 7 ಮೈನಸ್ 45 ಓಕೆ ಏನಾಗುತ್ತೆ ನಮಗೆ ಮೈನಸ್ ನೋಡಿ ಓಕೆ ಇದು 45 ಅನ್ನೋದು ಬಿಗ್ ನಂಬರ್ ಓಕೆ ಇದು 7 ಅನ್ನೋದು ಸ್ಮಾಲ್ ನಂಬರ್ ಓಕೆ 7ನಿಂದ 45 ತೆಗೆದುಹಾಕಿದರೆ ನಮಗೆ ಇಲ್ಲಿ ಮೈನಸ್ ಬರುತ್ತೆ ಓಕೆ ಮೈನಸ್ ಇದೆಷ್ಟು ಬರುತ್ತೆ ನಮಗೆ 30 ಇದೆಷ್ಟು ಬರುತ್ತೆ ನಮಗೆ 30 45 ಅಲ್ಲಿ 7 ಅಂದರೆ ನಮಗೆ 38 ಓಕೆ 38 ಆಗುತ್ತೆ ಓಕೆ ಈಗ ಗೊತ್ತಾಯ್ತಲ್ಲ ಇದು ನಮಗೆ ಡೆಟ್ ಆಫ್ ಎ ಓಕೆ ಈಗ ಗೊತ್ತಾಯ್ತಲ್ಲ ಇದೇ ಥರನೇ ನಿಮ್ಗೊಂದು ಕ್ವಶನ್ ಕೊಡ್ತೀನಿ ಟ್ರೈ ಮಾಡಿ ಡಿಟರ್ಮಿನೆಂಟ್ ಆಫ್ ಎ 5 minus 1 3 0 2 1 minus 2 3 minus 5 ಓಕೆ ಇದ್ರ ಡಿಟರ್ಮಿನೆಂಟ್ ಅನ್ನೋದು ಏನು ಬರುತ್ತೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಇದು ನಮಗೆ 2/2 ಆ್ಯಂಡ್ 3/3 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಇದು ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಿಮಗೆ ವಿಡಿಯೋ ಅನ್ನೋದು ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ